ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪರಲೋಕದ ದೇವದೂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಸಹಾಯಕ್ಕಾಗಿ ನೇಮಿಸಲ್ಪಟ್ಟಂತಹ ದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತಸಾಕ್ಷಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಭುವಿನ ಶಿಷ್ಯರೇ, ನಮಗಾಗಿ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ಈ ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಜೀವಿಸಲು ಒಂದು ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ಯಾವ ಯೋಗ್ಯತೆ ಇಲ್ಲದೆ ಹೋದರೂ ನಿಮ್ಮ ಯೋಗ್ಯತೆಯಿಂದ ನನ್ನನ್ನು ತುಂಬಿಸಿ ಈ ಹೊಸ ದಿನವನ್ನು ನೋಡುವಂತಹ ಒಂದು ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಹೊಸ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸಲು ಬೇಕಾದಂತಹ ಆಶೀರ್ವಾದಗಳಿಂದ ನನ್ನನ್ನು ತುಂಬಿಸಿರಿ. ಬಲದಿಂದ ತುಂಬಿಸಿರಿ, ಜ್ಞಾನದಿಂದ, ವಿವೇಕದಿಂದ ತುಂಬಿಸಿರಿ ಸ್ವಾಮಿ. ಈ ಪರಿಶುದ್ಧವಾದ ದಿನದಲ್ಲಿ ನಾನು ಕೂಡ ಪರಿಶುದ್ಧವಾದ ಜೀವನ ಜೀವಿಸಲು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಮಗನಾಗಿ, ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ಸಾರುವಂಥ ಮಗನಾಗಿ ಜೀವಿಸಲು ನನ್ನನ್ನು ಬಲಪಡಿಸಿರಿ. ನನ್ನನ್ನು ಪರಿಶುದ್ಧವಾದ ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ನನಗಾಗಿ ಪೋಷಕರನ್ನು ಕೊಟ್ಟಿದ್ದೀರಿ. ಆ ಪೋಷಕರಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧ ಆತ್ಮರ ಸತ್ಫಲಗಳಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧ ಆತ್ಮರಿಗೆ ನನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ. ನಿಮ್ಮ ಚಿತ್ತದಂತೆ, ನಿಮ್ಮ ಯೋಜನೆಯಂತೆ, ನೀವು ನನ್ನ ಮೇಲೆ ಇಟ್ಟಿರುವ ಯೋಜನೆಯಂತೆ ನನ್ನನ್ನು ಮುನ್ನಡೆಸಿರಿ ಸ್ವಾಮಿ. ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ನೀವು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಮಾಡಿದ ಎಲ್ಲ ಸಹಾಯಗಳಿಗಾಗಿ ಸ್ತೋತ್ರ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಕುಂದುಕೊರತೆಗಳನ್ನು ನೀಗಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ತಂದೆಯೇ, ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ, ನಿಮಗೆ ಸ್ತೋತ್ರ. ಜೀವ ಸ್ವರೂಪರಾದ ದೇವರೇ, ನಿಮಗೆ ಸ್ತೋತ್ರ. ಆದಿಯೂ ಅಂತ್ಯವೂ ಆಗಿರುವ ತಂದೆಯೇ, ನಿಮಗೆ ಸ್ತೋತ್ರ. ಅಭಿಷೇಕದ ತುಂಬಲಿರುವ ತಂದೆಯೇ, ನಿಮಗೆ ಸ್ತೋತ್ರ. ಪರಮ ಪೂಜ್ಯ ತಂದೆಯೇ, ನಿಮಗೆ ಸ್ತೋತ್ರ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಹಿರೇ, ನಿಮಗೆ ಸ್ತೋತ್ರ.
ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ. ಯೆಹೋವ ಶಮ್ಮ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ ನಿಮಗೆ ಸ್ತೋತ್ರ. ಯೆಹೋವ ರೂವಾ ನಿಮಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ. ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. ಸೇನಾಧೀಶ್ವರ ಸರ್ವೇಶ್ವರಾದ ದೇವರು ಪರಿಶುದ್ಧರು. ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. ಸೇನಾಧೀಶ್ವರ ಸರ್ವೇಶ್ವರಾದ ದೇವರು ಪರಿಶುದ್ಧರು. ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. ಸೇನಾಧೀಶ್ವರ ಸರ್ವೇಶ್ವರಾದ ದೇವರು ಪರಿಶುದ್ಧರು. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ರಕ್ಷಣೆ ನೀಡುವ ನಾಮಕ್ಕೆ ಮಹಿಮೆಯಾಗಲಿ ಯೇಸುವೆ. ಬಿಡುಗಡೆ ನೀಡುವ ನಾಮಕ್ಕೆ ಮಹಿಮೆಯಾಗಲಿ. ಸಮಾಧಾನ ನೀಡುವ ನಾಮಕ್ಕೆ, ಸಮಾಧಾನ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಸೌಖ್ಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಶತ್ರುವಿನ ಕೋಟೆಯನ್ನು ನಾಶ ಮಾಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಶತ್ರುವಿನ ಸಕಲ ಯೋಜನೆಗಳನ್ನು ನಿಷ್ಕ್ರಿಯ ಮಾಡುವಂತ ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮಕ್ಕೆ ಮಹಿಮೆಯಾಗಲಿ. ನಮಗೆ ಜಯವನ್ನು ನೀಡುವಂತಹ ನಿಮ್ಮ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆಯಾಗಲಿ. ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಯೇಸುವೇ, ನೀವೇ ನಮಗೆ ಕಲ್ಲು ಕೋಟೆ, ನೀವೇ ನಮ್ಮ ರಕ್ಷಕರು. ಯೇಸುವೇ, ನೀವೇ ನಮ್ಮ ವಿಮೋಚಕರು. ಯೇಸುವೇ, ನೀವೇ ನಮಗೆ ಆಶ್ರಯ ದುರ್ಗ. ಯೇಸುವೇ, ನೀವೇ ನಮಗೆ ಗುರಾಣಿಯಾಗಿದ್ದೀರಿ. ನೀವೇ ನಮಗೆ ರಕ್ಷಣೆಯ ಪೊರೆಬಂಡೆಯಾಗಿದ್ದೀರಿ. ಯೇಸುವೇ, ನೀವೇ ನಮ್ಮ ದೇವರಾಗಿದ್ದೀರಿ. ಯೇಸುವೇ, ನೀವು ದಯಾಳು ದೇವರು, ಕರುಣಾಮೂರ್ತಿ ದೇವರು, ಸಹನಶೀಲರು, ಸತ್ಯ ಸ್ವರೂಪಿಯಾದ ದೇವರು, ಪ್ರೇಮಮೂರ್ತಿಯಾದ ದೇವರು. ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಮಹೋನ್ನತರು, ನೀವು ಅದ್ಭುತಶಾಲಿ, ನೀವು ನ್ಯಾಯ ಸ್ವರೂಪರು. ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ನೀಡುವ ಜೀವವುಳ್ಳ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಈ ಪರಿಶುದ್ಧವಾದ ದಿನವನ್ನು ಕೊಟ್ಟಿದ್ದೀರಿ, ಈ ಪರಿಶುದ್ಧವಾದ ಸಮಯವನ್ನು ಕೊಟ್ಟಿದ್ದೀರಿ. ಈ ಪರಿಶುದ್ಧವಾದ ಸಮಯದಲ್ಲಿ ಈ ಲೋಕದಲ್ಲಿ ನಿಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ಎಲ್ಲ ಯಾಜಕರಿಗಾಗಿ, ಪ್ರತಿ ಒಬ್ಬೊಬ್ಬ ಯಾಜಕರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಇದು ನಿಮ್ಮ ಸನ್ನಿಧಿಗೆ ಬಂದಿದ್ದೀರ ಸ್ವಾಮಿ. ಈ ಲೋಕದ ಜನರಿಗೆ ಧರ್ಮಶಾಸ್ತ್ರದ ಮುಖಾಂತರ ಜ್ಞಾನ ಪ್ರಕಾಶವನ್ನು ನೀಡುವುದಕ್ಕೆ
ನಿಮ್ಮ ಆಜ್ಞಾ ವಿಧಿಗಳನ್ನು ಬೋಧಿಸುವುದಕ್ಕೆ, ನಿಮ್ಮ ನಿಬಂಧನೆಗಳನ್ನ, ನಿಮ್ಮ ಆಜ್ಞೆಗಳನ್ನ, ನಿಮ್ಮ ನಿಯಮಗಳನ್ನ ಈ ಲೋಕದ ಜನರಿಗೆ ಬೋಧಿಸುವುದಕ್ಕಾಗಿ ಅಧಿಕಾರವನ್ನು ಕೊಟ್ಟು ಅಭಿಷೇಕ ತೈಲದಿಂದ ಅವರನ್ನು ಅಭಿಷೇಕಿಸಿ ನಿಮ್ಮ ಪ್ರತಿನಿಧಿಯಾಗಿ ಆರಿಸಿಕೊಂಡಂತಹ ಎಲ್ಲ ಯಾಜಕರಿಗಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಯೇಸುವೆ. ಎಲ್ಲ ಯಾಜಕರ ಮೇಲೆ ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಅವರು ತಾಯಿಯ ಗರ್ಭದಲ್ಲಿರುವಾಗಲೇ ನೀವು ಆರಿಸಿಕೊಂಡಿದ್ದೀರಿ. ನೀವು ಅವರನ್ನು ಪ್ರತಿಷ್ಠಾಪಿಸಿದಿರಿ. ಪವಿತ್ರ ತೈಲದಿಂದ ಅವರನ್ನು ಅಭಿಷೇಕಿಸಿದಿರಿ. ನಿಮ್ಮ ಸೇವೆ ಮಾಡುವುದಕ್ಕೂ ಯಾಜಕ ಎಂಬ ಪದವಿಯನ್ನು ನೀಡಿ ಜನರನ್ನು ನಿಮ್ಮ ನಾಮದಲ್ಲಿ ಆಶೀರ್ವದಿಸುವುದಕ್ಕೂ, ಜನರನ್ನು ನಿಮ್ಮ ನಾಮದಲ್ಲಿ ಆಶೀರ್ವದಿಸುವುದಕ್ಕೂ ಅಧಿಕಾರವನ್ನು ಕೊಟ್ಟಿದ್ದೀರಿ. ಎಫೋದ್ ಎಂಬ ಗಂಭೀರವಾದ ತೊಡುಗೆಯಿಂದ ಅವರನ್ನು ಉಡಿಸಿದಿರಿ. ಎಫೋದ್ ಎಂಬ ಗಂಭೀರವಾದ ತೊಡುಗೆಯಿಂದ ಅವರನ್ನು ಉಡಿಸಿದಿರಿ ಸ್ವಾಮಿ. ಅವರಿಗೆ ತೊಡಿಸಿದಿರಿ. ತಮ್ಮ ಜನರ ಹಿತವನ್ನು ಕಾಪಾಡುವುದಕ್ಕಾಗಿ, ಅಶುದ್ಧ ಮಾರ್ಗದಲ್ಲಿ ಜೀವಿಸುತ್ತಿರುವ ಜನರನ್ನ ಪರಿಶುದ್ಧ ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ಅಪ್ಪ, ನಿಮ್ಮ ಧರ್ಮಶಾಸ್ತ್ರವನ್ನ, ನಿಮ್ಮ ನೀತಿ ನಿಯಮಗಳನ್ನ, ನಿಮ್ಮ ಪ್ರೀತಿಯನ್ನ, ನಿಮ್ಮ ಯೋಜನೆಯನ್ನ, ನಿಮ್ಮ ಆಲೋಚನೆಯನ್ನ, ನಿಮ್ಮ ಆಶೀರ್ವಾದವನ್ನ, ನಿಮ್ಮ ಪ್ರತಿನಿಧಿಯಾಗಿ ನೀವು ಯಾಜಕರನ್ನ ಆರಿಸಿಕೊಂಡಿದ್ದೀರಿ. ಯಾವ ರೀತಿ ಈಜಿಪ್ತಿನಿಂದ ಇಸ್ರಾಯೇಲ್ ಜನರನ್ನ ಬಿಡುಗಡೆಗೊಳಿಸಲು ಮೋಶೆಗೆ ಸಹಾಯಕನಾಗಿ ಆರೋನನನ್ನು ನೀವು ಆರಿಸಿಕೊಂಡ ಹಾಗೆ, ಪಾಪದ ಬಂಧನದಲ್ಲಿರುವಂತಹ, ಶಾಪದ ಬಂಧನದಲ್ಲಿರುವಂತಹ, ಲೋಕದ ಇಚ್ಛೆಗಳ ಬಂಧನದಲ್ಲಿರುವಂತಹ, ಕಪಟತನದ ಬಂಧನದಲ್ಲಿರುವಂತಹ, ಮೂಢತನದ ಬಂಧನದಲ್ಲಿರುವಂತಹ, ಲೌಕಿಕ ಚಿಂತೆಗಳಲ್ಲಿ ಮಗ್ನರಾಗಿರುವಂತಹ ಎಲ್ಲ ವ್ಯಕ್ತಿಗಳನ್ನ, ಪ್ರತಿಯೊಬ್ಬ ಮಕ್ಕಳನ್ನ ಆ ಬಂಧನದಿಂದ ಬಿಡಿಸುವುದಕ್ಕಾಗಿ ನೀವು ಯಾಜಕರೆಂದು ಅವರನ್ನು ಆರಿಸಿಕೊಂಡಿದ್ದೀರಿ. ಅವರೆಲ್ಲರಿಗಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರತಿಯೊಬ್ಬೊಬ್ಬ ಯಾಜಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲ ಯಾಜಕರಿಗೆ ನೀವೇ ಆಶ್ರಯ ದುರ್ಗ. ಎಲ್ಲ ಯಾಜಕರಿಗೆ ನೀವೇ ಪೊರಬಂಡೆ. ಪರಿಶುದ್ಧಾತ್ಮರಿಂದ ಅವರನ್ನು ತುಂಬಿಸಿರಿ. ನಿಮ್ಮಲ್ಲಿ ಅಡಗಿರುವಂತಹ ಜ್ಞಾನ ಮತ್ತೆ ವಿವೇಕ ಎಂಬ ಸಿರಿ ಸಂಪತ್ತಿನಿಂದ ಅವರನ್ನು ತುಂಬಿಸಿರಿ ಸ್ವಾಮಿ. ಪರಿಶುದ್ಧವಾಗಿ ಜೀವಿಸುತ್ತಿರುವಂತಹ ಯಾಜಕರು ಇನ್ನೂ ಪರಿಶುದ್ಧವಾಗಿ ಜೀವಿಸಲಿ. ಪರಿಶುದ್ಧವಾದ ಸೇವೆ ಮಾಡುತ್ತಿರುವಂತಹ ಯಾಜಕರು, ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತಿರುವಂತಹ ಯಾಜಕರು ಇನ್ನು ಹೆಚ್ಚು 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 ಪರಿಶುದ್ಧರಾಗಿರಲಿ, ಹೆಚ್ಚು ಪರಿಶುದ್ಧವಾದ ಸೇವೆ ಮಾಡಲಿ ಸ್ವಾಮಿ.
ಅವರಿಗೆ ಎದುರಾಗುವಂತಹ ಎಲ್ಲ ಸೈತಾನನ ಯೋಜನೆಗಳನ್ನು ಯೇಸುವೆ ನಿಮ್ಮ ನಾಮ ನಿಷ್ಕ್ರಿಯಗೊಳಿಸುತ್ತದೆ ಎಂದು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ. ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ದೇವ. ಈ ಲೋಕದಲ್ಲಿರುವ ಮಕ್ಕಳಿಗೆ ಧರ್ಮಶಾಸ್ತ್ರವನ್ನ ಪ್ರಾಮಾಣಿಕವಾಗಿ ಮುಚ್ಚು ಮರೆಯಿಲ್ಲದೆ ಬೋಧಿಸುತ್ತಿರುವಂತಹ ಎಲ್ಲ ಯಾಜಕರನ್ನ ನಿಮ್ಮ ಅಮೃತವಾದ ಕರದಿಂದ ಮುಟ್ಟಿ ಅಭಿಷೇಕಿಸಿರಿ ಯೇಸುವೆ. ಧರ್ಮಶಾಸ್ತ್ರವನ್ನ, ದೇವಾಲಯವನ್ನ, ಮಕ್ಕಳ ಆತ್ಮವನ್ನ ಪರಿಶುದ್ಧವಾಗಿ ನಡೆಸಿಕೊಂಡು ಹೋಗುವಂತಹ ಎಲ್ಲ ಪ್ರಾಮಾಣಿಕ ಪರಲೋಕದ ಯಾಜಕರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿರಿ. ಅವರು ಇನ್ನೂ ಹೆಚ್ಚು ಸೇವೆಗಳನ್ನು ಮಾಡಲು ಅವಕಾಶ ಮಾಡಿಕೊಡಿ ಸ್ವಾಮಿ. ಅವರಿಗೆ ಎದುರಾಗುವಂತಹ ಎಲ್ಲ ಬಂಧನಗಳು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಸಂಪೂರ್ಣವಾಗಿ ಯೇಸುವೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ. ಅವರೆಲ್ಲರನ್ನು ಆಶೀರ್ವದಿಸಿರಿ. ಪರಿಶುದ್ಧವಾದ ರಕ್ತದಿಂದ ಸೈತಾನನ ವ್ಯಕ್ತಿಗಳು ಮುಟ್ಟಲು ಸಾಧ್ಯವಾಗದಷ್ಟು ಬಲವಾದ ಗೋಪುರವನ್ನು ನಿರ್ಮಿಸಿರಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ಇನ್ನೂ ಹೆಚ್ಚು ಜ್ಞಾನವನ್ನು ಅವರಿಗೆ ದಯಪಾಲಿಸಿರಿ ಯೇಸುವೆ. ಅದೇ ರೀತಿ ಲೋಕದ ಯಾಜಕರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಲೋಕದ ಯಾಜಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಆಹಾರಕ್ಕಾಗಿ, ಅಧಿಕಾರಕ್ಕಾಗಿ, ಅಂದಕ್ಕಾಗಿ, ಚಂದಕ್ಕಾಗಿ, ಐಶ್ವರ್ಯಕ್ಕಾಗಿ, ಶರೀರ ಸುಖಕ್ಕಾಗಿ, ಶರೀರದ ಸಂತೋಷಕ್ಕಾಗಿ, ಜನರನ್ನು ಮೆಚ್ಚಿಸುವುದಕ್ಕಾಗಿ, ಸೇವೆ ಎಂಬ ನಾಮಫಲಕವನ್ನ ಇಟ್ಟುಕೊಂಡು ನಿಮಗೆ ದ್ರೋಹ ಮಾಡುತ್ತಿರುವ, ನಿಮಗೆ ಮೋಸ ಮಾಡುತ್ತಿರುವ ಯಾಜಕರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಮುಖ್ಯವಾಗಿ ಅವರಿಗೆ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನಿಮ್ಮ ಪ್ರಸನ್ನತೆ ಅವರ ಮೇಲೆ ಹಿಡಿದು ಬರಲಿ. ನಿಮ್ಮ ಪ್ರಸನ್ನತೆ, ನಿಮ್ಮ ಅಭಿಷೇಕ ಅವರ ಮೇಲೆ ಹಿಡಿದು ಬರಲಿ ಸ್ವಾಮಿ. ಜ್ಞಾನದ ಕಣ್ಣುಗಳನ್ನು ಅವರು ತೆರೆಯಿರಿ. ಅವರ ಜ್ಞಾನದ ಕಣ್ಣುಗಳನ್ನು ತೆರೆಯಿರಿ. ಅವರೊಂದಿಗೆ ಮಾತನಾಡು ಸ್ವಾಮಿ. ಅವರು ದಾರಿ ತಪ್ಪಿ ಹೋಗದ ಹಾಗೆ ಅವರಿಗೆ ಮಾತನಾಡಿರಿ. ಅವರನ್ನ ಕೆಡಿಸುತ್ತಿರುವಂತಹ ವ್ಯಕ್ತಿಗಳನ್ನ, ಅವರನ್ನ ದಾರಿ ತಪ್ಪಿಸುತ್ತಿರುವಂತಹ ವ್ಯಕ್ತಿಗಳನ್ನ ಯೇಸುವೆ ಅವರನ್ನು ಬಂಧಿಸಿರಿ ದೇವ. ನೀವು ಕೊಟ್ಟಂತ ಕೆಲಸ ಕಾರ್ಯಗಳನ್ನ ಅವರು ಸುಂದರವಾಗಿ, ಪ್ರಾಮಾಣಿಕವಾಗಿ, ಪರಿಶುದ್ಧವಾಗಿ, ಜಾಗರೂಕತೆಯಿಂದ, ಗೌರವದಿಂದ ಆ ಒಂದು ಕಾರ್ಯವನ್ನು ನಡೆಸುವಂತೆ, ಆಶೀರ್ವಾದವಾಗಿ ನಡೆಸುವಂತೆ, ಅಭಿಷೇಕವಾಗಿ ನಡೆಸುವಂತೆ ಅವರನ್ನು ಬಲಪಡಿಸಿರಿ ಸ್ವಾಮಿ. ನೀವು ಅವರಿಗೆ ಕೊಟ್ಟಂತ ದೇವಾಲಯ, ನೀವು ಅವರಿಗೆ ನೀಡಿದಂತಹ, ಅವರಿಗೆ ಉಡಿಸಿದಂತಹ ಎಫೋದ್ ಎಂಬ ಬಟ್ಟೆ, ನೀವು ಅವರಿಗಾಗಿ ಕೊಟ್ಟಂತ ಆತ್ಮಗಳು, ಇವುಗಳಿಗೆ ಅವರು ಅಗೌರವ ಸೂಚಿಸದ ಹಾಗೆ ಯೇಸುವೆ ನಿಮ್ಮ ಆಲಯದಲ್ಲಿ ಪರಿಶುದ್ಧವಾಗಿ
ನಡೆದುಕೊಳ್ಳುವಂತೆ, ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ, ಅವರನ್ನು ಬಲಪಡಿಸಿರಿ ಸ್ವಾಮಿ. ನೀವು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಅವರನ್ನು ನೀವು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಅವರೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಇಲಿಯ ಮಕ್ಕಳಂತೆ ಯೇಸುವೆ ದಾರಿ ತಪ್ಪಿ ಹೋಗಿರುವಂತಹ ಎಲ್ಲ ಯಾಜಕರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಲೋಕದ ಸುಖಕ್ಕಾಗಿ, ಅಧಿಕಾರಕ್ಕಾಗಿ, ಶರೀರ ಸ್ವಭಾವಕ್ಕಾಗಿ, ಹಣದಾಸೆಗಾಗಿ, ಬೇರೆ ಬೇರೆ ಕೆಟ್ಟ ಕೆಟ್ಟ ಕಾರ್ಯಗಳಿಗಾಗಿ ತಮ್ಮನ್ನೇ ತೊಡಗಿಸಿಕೊಂಡಿರುವಂತಹ ಆ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ, ದುಂದುಗಾರನ ಮಗನ ಅಂತೆ ಹಿಂತಿರುಗಿ ಅವರು ನಿಮ್ಮ ಬಳಿಗೆ ಓಡಿ ಬರುವಂತಾಗಲಿ. ಅವರಿಗೆ ಕೊಟ್ಟಂತಹ ಆ ಅಭಿಷೇಕ ಅವರು ಹಾಳು ಮಾಡಿಕೊಳ್ಳದ ಹಾಗೆ. ಹೌದು ಸ್ವಾಮಿ, ಧರ್ಮೋಪದೇಶವನ್ನ ಈ ಲೋಕದ ಜನರಿಗೆ ಸಾರುವುದಕ್ಕಾಗಿ, ನಿಮ್ಮ ಆಜ್ಞೆ ವಿಧಿಗಳನ್ನು ಜನರಿಗೆ ಬೋಧಿಸುವುದಕ್ಕಾಗಿ ನೀವು ಮಾಡಿಕೊಂಡಿರುವಂತಹ ಒಡಂಬಡಿಕೆಯನ್ನ ಅವರಿಗೆ ನೆನಪಿಸಿರಿ ದೇವ, ಅವರಿಗೆ ನೆನಪಿಸಿರಿ. ನೀವು ಅವರ ಯಾಜಕರು ಅವರ ಪ್ರತಿನಿಧಿಗಳೆಂದು ನೀವು ಅವರಿಗೆ ತೋರಿಸಿಕೊಡಿ ಸ್ವಾಮಿ. ಅಪ್ಪ, ಅವರನ್ನು ಆಶೀರ್ವದಿಸಿರಿ. ಏಕೆಂದರೆ ಜನರ ಆತ್ಮಗಳನ್ನ ನಿಮಗೆ ಲೆಕ್ಕ ಕೊಡಬೇಕಾದವರು ಅವರೇ. ಜನರ ಆತ್ಮಗಳ ಲೆಕ್ಕ ಕೊಡಬೇಕಾದರೂ ಅವರೇ ಸ್ವಾಮಿ. ಅಪ್ಪ, ಎಷ್ಟೋ ಯಾಜಕರು ಸಂತರುಗಳಾಗಿ ಮಾರ್ಪಟ್ಟಿದ್ದಾರೆ. ಎಷ್ಟೋ ಯಾಜಕರು ಸಂತರುಗಳಾಗಿ ಮಾರ್ಪಟ್ಟಿದ್ದಾರೆ. ಸಂತ ಬೆನಡಿಕ್ಟರು ನೀವು ಕೊಟ್ಟಂತ 10 ಅವುಗಳನ್ನ ವಿಭಾಗಿಸಿ 72 ಆಜ್ಞೆಗಳಾಗಿ ಜನರಿಗೆ ಬೋಧಿಸಿದ್ದಾರೆ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸಿ ತಾವು ಕೂಡ ಅದರಂತೆಯೇ ಜೀವಿಸಿ ನಿಮ್ಮ ಪ್ರೀತಿಯ ಮಗನಾಗಿ, ನಿಮ್ಮ ಹೆಸರನ್ನ ಈ ಲೋಕಕ್ಕೆ ಮಹಿಮೆ ಪಡಿಸುವಂತ ಮಗನಾಗಿ ನಿಮ್ಮ ರಾಜ್ಯ ಸೇರಿಕೊಂಡಿದ್ದಾರೆ ಸ್ವಾಮಿ. ನಾವು ಕೂಡ ಸಂತ ಬೆನಡಿಕ್ಟರ ಹಾಗೆ, ಸಂತ ಅಂತೋಣಿಯವರಂತೆ ಜೀವಿಸಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಯಾಜಕರು ಕೂಡ ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ, ಪರಿಶುದ್ಧವಾಗಿ ಜೀವಿಸುವಂತೆ ಅಪ್ಪ ತಂದೆಯೇ, ನೋವಿನ ಸಂಗತಿ ನಿಮ್ಮ ಆಲಯ ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನುಡಿತಿರುವಂತೆ ನಿಮ್ಮ ಮೇಲು ವಸ್ತ್ರ ಆಲಯದ ಎಲ್ಲ ಕಡೆ ಹರಡಿರುತ್ತದೆ ಎಂಬುದಾಗಿ ನಾವು ವಾಕ್ಯವನ್ನು ಓದಿದ್ದೇವೆ ಸ್ವಾಮಿ. ನಿಮ್ಮ ಮೇಲು ವಸ್ತ್ರ ಆಲಯದ ಒಳಗಡೆ ಹರಡಿದೆ ಎಂಬ ವಾಕ್ಯವನ್ನು ನಾವು ಓದಿದ್ದೇವೆ. ಆದರೆ ಕೆಲವು ಯಾಜಕರು ತಮ್ಮ ಪಾದರಕ್ಷೆಗಳನ್ನು ಹಾಕಿಕೊಂಡು ಆಲಯದ ಒಳಗಡೆ ಬಲಿಪೀಠದ ಮೇಲೆ ಪರಮ ಪ್ರಸಾದ ಇರುವ ಕಡೆ ನಿಮಗೆ ಅಗೌರವವನ್ನು ತೋರಿಸುವಂತಹ ಸಮಯ. ಅವರನ್ನು ನೋಡಿ ಅನೇಕ ದೇವ ಮಕ್ಕಳು ಅವರು ಹಾಕಿಕೊಂಡಿರುವುದನ್ನು ನೋಡಿ ಅನೇಕ ಮಕ್ಕಳು ಕೂಡ ಅದೇ ರೀತಿ ನಿಮ್ಮ ಮೇಲು ವಸ್ತ್ರದ ಮೇಲೆ ಪಾದರಕ್ಷೆಗಳನ್ನು ಹಾಕಿಕೊಂಡು ತಮ್ಮನ್ನೇ ತಗ್ಗಿಸಿಕೊಳ್ಳದೆ ಅಹಂಕಾರವಾಗಿ ನಿಮಗೆ ವಿರೋಧವಾಗಿ ನಡೆದುಕೊಳ್ಳುವಂತಹ ಆ ಸಮಯವನ್ನು ನೆನಪಿಸಿಕೊಳ್ಳುತ್ತೇನೆ ಸ್ವಾಮಿ. ಈ ಸಣ್ಣ ಸಣ್ಣ ವಿಷಯಗಳನ್ನು ಯಾಜಕರು ಜನರಿಗೆ ತೋರಿಸಲ್ಪಡುವುದಕ್ಕಾಗಿ
ಅವರಿಗೆ ಜ್ಞಾನ ಕೊಡು ಸ್ವಾಮಿ, ಅವರಿಗೆ ಜ್ಞಾನ ಕೊಡಿ. ಅದೇ ರೀತಿ ನಿಮ್ಮ ಶಕ್ತಿಭರಿತ ವಾಕ್ಯಗಳು ಓದುವಾಗ ಭಯಭಕ್ತಿಯಿಂದ ನಡೆದುಕೊಳ್ಳುವಂತೆ ಅವರಿಗೆ ಜ್ಞಾನವನ್ನು ನೀಡಿರಿ. ಯೇಸುವೇ, ಹೋಶೇಯ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೀವು ಅವರನ್ನ ಆಪಾದಿಸುತ್ತೀರಿ. 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೀವು ಅವರನ್ನು ಆಪಾದಿಸುತ್ತೀರಿ. ಎಲೆ ಯಾಜಕರೇ, ನನ್ನ ಆಪಾದನೆ ಇರುವುದು ನಿಮ್ಮ ಮೇಲೆ. ಎಲೆ ಯಾಜಕರೇ, ನನ್ನ ಆಪಾದನೆ ಇರುವುದೇ ನಿಮ್ಮ ಮೇಲೆ. ನೀವು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದೀರಿ. ನಾನು ಸಹ ಯಾಜಕ ವರ್ಗದಿಂದ ನಿಮ್ಮನ್ನು ವರ್ಜಿಸಿ ಬಿಡುತ್ತೇನೆ. ನೀವು ದೇವರ ಧರ್ಮೋಪದೇಶವನ್ನು ಮರೆತು ಬಿಟ್ಟಿದ್ದೀರಿ. ನಾನು ನಿಮ್ಮ ಮಕ್ಕಳನ್ನು ಮರೆತು ಬಿಡುತ್ತೇನೆ ಎಂದು ತಿಳಿಸಿದ್ದೀರಿ. ಅಪ್ಪ, ನೀವು ಅವರ ಮೇಲೆ ಕೋಪಗೊಳ್ಳದಂತೆ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನೀವು ಅವರ ಮೇಲೆ ಕೋಪಗೊಳ್ಳದ ಹಾಗೆ ಪ್ರತಿಯೊಬ್ಬೊಬ್ಬ ಯಾಜಕರೊಂದಿಗೆ ಮಾತನಾಡು ಸ್ವಾಮಿ. ನಿಮ್ಮ ನಾಮವನ್ನು ಅವಮಾನಪಡಿಸುವಂಥ ಯಾಜಕರು ಪಾದದಲ್ಲಿ ಪಾದರಕ್ಷೆ ಹಾಕೊಂಡು ಪರಮಪ್ರಸಾದವನ್ನು ಕೈಯಲ್ಲಿ ಹಿಡಿದು ನಾನು ಯಾಜಕ ಎಂಬ ಆ ಒಂದು ನಾಮಫಲಕವನ್ನು ಇಟ್ಟುಕೊಂಡು ನಿಮಗೆ ಅಗೌರವವನ್ನು ಸೂಚಿಸುವಂಥ ಆ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೆ, ಅವರು ಅಗೌರವ ಸೂಚಿಸುವುದಕ್ಕಾಗಿ, ಆಲಯದಲ್ಲಿ ಅಹಂಕಾರ ಪಡುವುದಕ್ಕಾಗಿ, ಜನರನ್ನು ದಾರಿ ತಪ್ಪಿಸುವುದಕ್ಕಾಗಿ ನೀವು ಅವರನ್ನು ಆರಿಸಿಕೊಂಡಿಲ್ಲ ಸ್ವಾಮಿ. ಅಪ್ಪ, ಧರ್ಮಶಾಸ್ತ್ರವನ್ನು ಬೋಧಿಸುವುದಕ್ಕಾಗಿ, ನೀತಿ ನಿಯಮಗಳನ್ನು ಬೋಧಿಸುವುದಕ್ಕಾಗಿ, ಪರಿಶುದ್ಧವಾದ ಮಾರ್ಗದಲ್ಲಿ ಜನರನ್ನು ಮುನ್ನಡೆಸುವುದಕ್ಕಾಗಿ, ಪರಲೋಕದ ರಾಜ್ಯದ ರಹಸ್ಯಗಳನ್ನು, ಪರಲೋಕ ರಾಜ್ಯದ ಯೋಜನೆಗಳನ್ನು ಜನರಿಗೆ ಬೋಧಿಸುವುದಕ್ಕಾಗಿ ನೀವು ಆರಿಸಿಕೊಂಡಿದ್ದೀರಿ. ಆದರೆ ಎಷ್ಟೋ ಯಾಜಕರು ಸೈತನನ ಜೊತೆ ಸೇರಿ ನಿಮಗೆ ವಿರುದ್ಧವಾಗಿ ನಿಮ್ಮ ನಾಮವನ್ನು ಅವಮಾನಪಡಿಸುತ್ತಿರುವಂಥ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ. ನಾನೇ ದೊಡ್ಡ ವ್ಯಕ್ತಿ, ನನಗೆ ಇಷ್ಟು ಸರ್ವಿಸ್ ಆಗಿದೆ, ಇದಾಗಿದೆ, ಅದಾಗಿದೆ ಅಂತ ಹೇಳಿಕೊಂಡು ಭಾಷೆಗಳನ್ನು ಮುಂದೆ ಇಟ್ಟುಕೊಂಡು ಭಾಷೆಗಳ ಮುಖಾಂತರ ಜನರನ್ನು ಹೊಡೆದು ಅವರ ಆ ಒಂದು ಜ್ಞಾನವನ್ನು ಹೊಡೆದು ನಾಶ ಮಾಡುತ್ತಿರುವ ಮಕ್ಕಳಿಗಾಗಿ, ಆ ಒಬ್ಬೊಬ್ಬ ಯಾಜಕರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಅವರ ಮೇಲೆ ನಿಮ್ಮ ದಯೆ ಇಳಿದು ಬರಲಿ, ಅವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ. ಸೈತನ ಜೊತೆ ಸೇರಿ ಅವರು ಮಾಡಿಕೊಂಡಿರುವಂಥ ಎಲ್ಲ ಒಪ್ಪಂದಗಳು ನಿಷ್ಕ್ರಿಯವಾಗಿ ಹೋಗಲಿ ಸ್ವಾಮಿ. ಅವರು ಕೂಡ ತಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲಿ, ತಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನೆನೆಸಿಕೊಳ್ಳಲಿ. ಏಕೆ ಅಂತ ಹೇಳಿದರೆ ಅಪ್ಪ, ನೀವು ಅವರಿಗೆ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಅವರನ್ನು ನೇಮಿಸಿಕೊಂಡಿದ್ದೀರಿ. ಅಪ್ಪ, ಯಾಕೋಬನ ಪತ್ರದಲ್ಲಿ ನಾವು ಓದಿದ್ದೇವೆ ಸ್ವಾಮಿ. ಅಪ್ಪ, ಬೋಧಕನಾಗಲು ನೀನು ಆಸೆ ಪಡಬೇಡ, ಬೋಧಕನಾಗಲು ಆತುರ ಪಡಬೇಡ. ಏಕೆ ಅಂತೇಳಿದರೆ ಎಲ್ಲರಿಗಿಂತಲೂ ಅತಿ ಕಠಿಣವಾದ ನ್ಯಾಯ ತೀರ್ಪು ಅವರಿಗುಂಟು ಸ್ವಾಮಿ. ಬೋಧಕರಿಗುಂಟು. ಸುಳ್ಳು ಬೋಧನೆಗಳು, ಕಪಟ ಬೋಧನೆಗಳು, ತಮಾಷೆಯ ಸಕ್ಕರೆ ಲೇಪಿತ ಬೋಧನೆಗಳನ್ನು ಮಾಡದ ಹಾಗೆ, ಜನರನ್ನು ಮೆಚ್ಚಿಸುವ ಬೋಧನೆಗಳನ್ನು ಮಾಡದ ಹಾಗೆ ಅಪ್ಪ, ಜನರಿಗೆ ನೇರವಾಗಿ ಯಾವ ರೀತಿ ನೀವು ಮುಚ್ಚುಮರೆ ಇಲ್ಲದೆ ಶಿಷ್ಯರಿಗೆ ಬೋಧಿಸಿದಿರೋ ಅದೇ ರೀತಿ ಬೋಧಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ಅವರಿಗೆ ಕರುಣಿಸಿರಿ ಸ್ವಾಮಿ. ಅವರಿಗೆ ಬಲವನ್ನು ನೀಡಿರಿ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ಯೇಸುವೆ. ನೀವು ಅವರ ಜೊತೆ ಇದ್ದು ಅವರನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಸೈತಾನನು ಸೈತನನ್ನು ಬಂಧಿಸಿರುವಂತಹ ಆಸೆ, ದುರಾಸೆ, ಅತಿ ಆಸೆ, ಕಾಮುಕತನ, ಲೋಕದ ಆಸೆಗಳು, ಚಿಂತೆಗಳು, ಇವೆಲ್ಲವುಗಳಿಂದ ಅವರನ್ನು ರಕ್ಷಿಸಿ ಕಾಪಾಡಿರಿ ಯೇಸುವೆ. ನಿಮ್ಮ ಅಮೃತವಾದ ಕರಗಳಿಗೆ ಅವರನ್ನು ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಅಮೃತವಾದ ಕರಗಳಿಗೆ ಅವರನ್ನು ಒಪ್ಪಿಸಿಕೊಡ್ತಿದ್ದೇನೆ. ಅವರು ಇನ್ನೂ ಹೆಚ್ಚು ಆಶೀರ್ವಾದವಾಗಲಿ, ಇನ್ನೂ ಹೆಚ್ಚು ಆಶೀರ್ವಾದ ಹೊಂದಿಕೊಳ್ಳಲಿ, ಇನ್ನೂ ಹೆಚ್ಚು ಅಭಿಷೇಕ ಹೊಂದಿಕೊಳ್ಳಲಿ. ಪ್ರತಿದಿನ ಪ್ರಾರ್ಥಿಸುತ್ತಾ
ದೇವಾಲಯದಲ್ಲಿ ಪರಿಶುದ್ಧವಾದ ಸೇವೆ, ಪ್ರಾಮಾಣಿಕವಾದ ಸೇವೆ, ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಮಕ್ಕಳಾಗಿ, ಜನರಿಗೆ ಸತ್ಯ ಬೋಧನೆಗಳನ್ನು, ನಿಮ್ಮ ಧರ್ಮೋಪದೇಶವನ್ನು ಬೋಧಿಸುವಂತಹ ನಿಮ್ಮ ಪ್ರೀತಿಯ ಛಾಯೆಯಾಗಿ ಅವರನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಜನರನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಜನರನ್ನು ದಾರಿ ತಪ್ಪಿಸುವಂಥ ಯಾಜಕರನ್ನು ದಾರಿ ತಪ್ಪಿಸುವಂಥ ಜನರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯಾಜಕರಿಗೆ ದಾರಿ ತಪ್ಪಿಸಿ ಅವರ ಅಭಿಷೇಕಕ್ಕೆ ಕುಂದುಕೊರತೆಯನ್ನು ಉಂಟು ಮಾಡುತ್ತಿರುವಂತಹ ಆ ಜನರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಯೇಸುವೇ, ಆ ರೀತಿಯಾದ ಜನರಿಂದ, ಯಾಜಕರ ಅಭಿಷೇಕಕ್ಕೆ ಕುಂದುಕೊರತೆ ಉಂಟಾಗುವ ಜನರಿಂದ ಅವರನ್ನು ಬೇರ್ಪಡಿಸಿರಿ ಸ್ವಾಮಿ, ಅವರನ್ನು ಬೇರ್ಪಡಿಸಿರಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಯಾಜಕರು ಆಶೀರ್ವದಿಸಲ್ಪಡಲಿ. ಎಲ್ಲ ಪ್ರಾರ್ಥನೆಗಳನ್ನು ಯೇಸುವೇ ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಶಕ್ತಿಯುತವಾದ ನಾಮದಿಂದ ಪ್ರಾರ್ಥಿಸಿ ಎಲ್ಲ ಪ್ರಾರ್ಥನೆಗಳು ನೆರವೇರಿದೆಂದು ದೃಢವಾಗಿ ನಾನು ವಿಶ್ವಾಸಿಸುತ್ತೇನೆ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.